ಎಲ್ಲರಿಗೂ ಶುಭ ದಿನ. ಇದು ಲಾಸ್ಟ್ ವಿಡಿಯೋಯಿಂದ ತುಂಬ ರಿಕ್ವೆಸ್ಟೆಡ್ ಐಟಮ್ ಇದು. ಸಾಂಬಾರ್ ಪುಡಿ ಹೇಳಿಬಿಟ್ರು. ಸಾಂಬಾರ್ ಪುಡಿ ಮಾಡ್ತಾ ಇದ್ದೀವಿ ಇವತ್ತು. ನಮ್ಮಮ್ಮ ಬೆಳಗ್ಗೆನೇ ಎದ್ಬಿಟ್ಟು ಏನಂದ್ರು ಗೊತ್ತಾ, ಅದಿ ಬೇಗ ಬೇಗ ಕೆಲಸ ಮುಗಿಸು, ಬೇಗ ಬೇಗ ರೆಡಿ ಆಗು. ನಾನು ಏನಕ್ಕೆ ಮಮ್ಮ ಅಂತ ಕೇಳ್ತಿದ್ದೀನಿ. ನಂದು ಆಡಿಯನ್ಸು ಸಾಂಬಾರ್ ಪುಡಿಗೆ ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟಿದ್ದಾರೆ. ಬೇಗ ಕೇಳ್ತಾ ಇದ್ದಾರೆ ಏನೇನು ಹಾಕಬೇಕು ಅಂತ. ಫಸ್ಟ್ ವಿಡಿಯೋ ಮಾಡಿ ಹಾಕ್ಬಿಡೋಣ ಅಂತ. ಪಾಪ ಅವರೆಲ್ಲ ಸಮ್ಮರ್ ಮಾಡಕ್ಕೆ ಕಾಯ್ತಾ ಇದ್ದಾರೆ. ಸೊ ಇಷ್ಟು ಡೆಡಿಕೇಟೆಡ್ ಹ್ಯೂಮನ್ ಬೀಯಿಂಗ್ ನಾನು ನೋಡೇ ಇಲ್ಲ. ಆ್ಯಂಡ್ ಇವಾಗ ನಾವು ಸಾಂಬಾರ್ ಪುಡಿ ಮಾಡೋಣ. ನಮ್ಮಮ್ಮ ಏನೇನು ಬೇಕಂತ ಹೇಳ್ತೀರಾ? ಮೆಣಸಿನ್ಕಾಯಿ ತಗೊಂಡಿದ್ದೀನಿ, ಆಯಿತಾ. ಇದು ಗುಂಟೂರು, ಇದು ಬ್ಯಾಡಗಿ. ನೀವು ಬರೀ ಬ್ಯಾಡಗಿ ಬೇಕಾದರೂ ಹಾಕೋಬೋದು. ನನಗೆ ನಮ್ಮನೇಲಿ ಸ್ವಲ್ಪ ಖಾರ ಜಾಸ್ತಿ ಯೂಸ್ ಮಾಡೋದ್ರಿಂದ ನಾನು 2 ಅರ್ಧ ತೊಗೊಂಡಿದ್ದೀನಿ. 2 ಸೇರಿಬಿಟ್ಟು 1/4 kg ಇದೆ, 250 ಗ್ರಾಮ್ ಇದೆ. ಧನಿಯಾ 200 ಗ್ರಾಮ್ ತೊಗೊಂಡಿದ್ದೀನಿ. 50 ಗ್ರಾಮು ಉದ್ದಿನಬೇಳೆ, ಆಯಿತಾ. 25 ಗ್ರಾಮ್ ಸಾಸಿವೆ, 100 ಗ್ರಾಮು ಕಡಲೆಬೇಳೆ, 20 ಗ್ರಾಮು ಕಾಳುಮೆಣಸು, 25 ಗ್ರಾಮು ಜೀರಿಗೆ, 20 ಗ್ರಾಮು ಮೆಂತೆ, 2 ಸ್ಪೂನು ಗಸಗಸೆ, 1 ಸ್ಪೂನಷ್ಟು ಅರಿಶಿನ, 2 ಪೀಸು ಚಕ್ಕೆ, ಸ್ವಲ್ಪ ಕರಿಬೇವಿನ ಸೊಪ್ಪು, 1 ಸ್ಪೂನು ಇಂಗು. ಬನ್ನಿ ಈಗ ಹುರ್ಕೊಳ್ಳೋಣ. ಓಕೆ. ಮೆಂತೆ, ಓಕೆ. ಮೆಂತೆ ಒಂದೊಂದನೇ ಹುರ್ಕೊಳ್ಳೋಣ, ಚೆನ್ನಾಗಿ ಹುರಿಯುತ್ತೆ. ಎಲ್ಲ ಮಿಕ್ಸ್ ಮಾಡಿಬಿಟ್ರೆ ಚೆನ್ನಾಗಿ ಹುರಿಯಲ್ಲ, ಯಾಕಂದರೆ ನಾವು ಎಣ್ಣೆ ಹಾಕ್ತಿಲ್ಲ, ಡ್ರೈ ರೋಸ್ಟ್ ಮಾಡ್ತಿರೋದು. ಸೊ ನಾವು ಮೆಂತೆನ 1 ನಿಮಿಷ ಹುರ್ಕೊಂಡಿವಿ. ಈ ಥರ ಬ್ರೌನ್ ಆಗಿದೆ. ಈಗ ಸಾಸಿವೆ ಹಾಕೋತೀನಿ. ನಾವು ಸಾಸಿವೆ ಬೇಗ ಆಗ್ಬಿಡುತ್ತೆ, ಚಟಪಟ ಅಂತ. ಓಕೆ, ಚಟಪಟ ಅಂದಾಗ ಹಾಕ್ಬಿಡ್ಬೇಕು. ಚಟಪಟ ಅಂದಾಗ ಹಾಕ್ಬಿಡ್ಬೇಕು. ಚಟಪಟ ಅಂತ ಇದೆ. ಮೆಣಸಿನಕಾಳು. ನಮ್ಮಮ್ಮ ಪಕ್ಕದಲ್ಲಿ ಸಾಂಬಾರ್ ಪುಡಿ ಆದ ತಕ್ಷಣ ಸಾರು ಮಾಡೋಣ ಅಂತ ಆಲ್ರೆಡಿ ಈರುಳ್ಳಿ ಟೊಮ್ಯಾಟೊ ಬೇಯಿಸಕ್ಕೆ ಇಟ್ಬಿಟ್ಟಿದ್ದಾರೆ. ಬೇಳೆ ಹಾಕಿಲ್ವಾ? ಸಾರಿ, ಬೇಳೆ ಈರುಳ್ಳಿ ಟೊಮ್ಯಾಟೊ ಬೇಯಿಸಕ್ಕೆ ಇಟ್ಬಿಟ್ಟಿದ್ದಾರೆ. ಸೊ ಮಾಡಿದ ತಕ್ಷಣ ಟ್ರೈ ಮಾಡಿದೆ. ಮೆಣಸಿನಕಾಳು ಆಯಿತು. ಓಕೆ. ಈಗ ನೋಡಿ, ಈಗ ಗಸಗಸೆ ಹುರ್ಕೊಳ್ಳೋದು. ಗಸಗಸೆ, ಅಕ್ಕಿ ಹಾಕ್ತಾರೆ, ಅಕ್ಕಿ ಹಾಕಕ್ಕೆ ಹೋಗ್ಬೇಡಿ. ಅಕ್ಕಿ ಬದಲು ನಾನು ಗಸಗಸೆ ಹಾಕ್ತಾ ಇದ್ದೀನಿ. ಅಕ್ಕಿ ಒಂಥರ ಚೆನ್ನಾಗಿ ಬರೋದಿಲ್ಲ, ಹಂಗಾಗಿ ನಾನು ಗಸಗಸೆ ಹಾಕಿ. ಆಮೇಲೆ ಉದ್ದಿನಬೇಳೆ ಜಾಸ್ತಿ ಹಾಕ್ಬೇಡಿ, ಕಡಲೆಬೇಳೆ ಜಾಸ್ತಿ ಇರಬೇಕು. ಓಕೆ. ಉದ್ದಿನಬೇಳೆ ಕಡಿಮೆ ಇರಬೇಕು, ಅದ್ರ ಅರ್ಧ. ಓಕೆ. ಅಲ್ಲಿ ನಮ್ಮ ವಿಸಿಲ್ ಮಂದ ಬರುತ್ತೆ ಅಂತ. ವಿಸಿಲ್ ಮಂದ ಬಂದ್ಬಿಡತ್ತೆ ಅವೆಲ್ಲ ಜಾಸ್ತಿ. ಅಕ್ಕಿ ಮತ್ತೆ ಉದ್ದಿನಬೇಳೆ ಎಲ್ಲ ಜಾಸ್ತಿ ಹಾಕಿದ್ರೆ ಸಾರು ಒಂಥರ ಮಂದ ಬರುತ್ತೆ, ಚಂದ. ಗಸಗಸೆ ಹುರಿದಾಯ್ತು. ಓಕೆ. ಈಗ ಜೀರಿಗೆ ಹಾಕೊಳ್ಳೋಣ. ಜೀರಿಗೆ. ಸೊ ನಮ್ ಜೀರಿಗೆ ಡನ್. ಈಗ ಉದ್ದಿನಬೇಳೆ ಮತ್ತೆ ಕಡಲೆಬೇಳೆ. ಉದ್ದಿನಬೇಳೆ ಕಡಲೆಬೇಳೆ ಒಟ್ಟಿಗೆನಾ? ಇದೆರಡು ಮಾಡೋ ತನಕ ಇರೋ. ಈ ಕಡೆ ಧನಿಯಾ ಹಾಕೋಣ, ಆಯ್ತಾ. ಸೊ ನಮ್ಮ ಆ ಕಡೆ ಬಾಂಡ್ಲಿಗೆ ಧನಿಯಾ ಹಾಕೋಣ, ಯಾಕಂದ್ರೆ ಲೇಟ್ ಆಗುತ್ತಲ್ಲ. ಇದು ನಿಧಾನ ಮಾಡಬೇಕು, ಅದು ನಿಧಾನ ಮಾಡಬೇಕು. ಧನಿಯಾ. ಸೊ ಇಲ್ಲಿ ಧನಿಯಾ ಹುರ್ಕೊಳ್ಳೋಣ. ಈ ಕಡೆ ಇದು, ಈ ಕಡೆ ಇದು. ಸೊ ನಮ್ಮಮ್ಮ ಹುರ್ಕೊಳ್ಳೋ ತನಕ ಈ ತಪ್ಪಲೆ ಎಲ್ಲ ಏನ್ ಮಾಡೋಣ? ಇದನ್ನೆಲ್ಲ ಬಟ್ಲುಗಳು ಏನ್ ಗಲೀಜಾಗಿಲ್ಲ, ಒರ್ಸಿ ಬಟ್ಟೆಯಲ್ಲಿ ಇಟ್ಬಿಡು. ನೋಡಿ, ಪಾತ್ರೆ ತೊಳೆಯೋರು ಹಿಂಗೆ ಹೇಳೋದು, ಗಲೀಜಾಗಿಲ್ಲ ಒರ್ಸಿಟ್ಬಿಡು. ಅದನ್ನೆಲ್ಲ ಏನ್ ಕಾಳುಗಳು ಇಟ್ಟಿರೋದಷ್ಟೇ ಅಂದಾಜಿಗೆ, ಅದನ್ನ ಯಾಕೆ ಮತ್ತೆ. ಆ್ಯಂಡ್ ನಿಮಗೆ ನಾನು ನಮ್ಮಮ್ಮ ಮಾಡಿರೋ ಪೂಜೆ ತೋರಿಸ್ತೀನಿ. ಸುಮಾರು ದಿನ ಆಯ್ತಲ್ಲ ತೋರಿಸಿಲ್ಲ. ಸೊ ನೋಡಿ,
ಸೊ ನಮ್ ಕಡಲೆಬೇಳೆ ಉದ್ದಿನಬೇಳೆ ಬೇಳೆ ಹುರಿದಾಯ್ತು. ಓಕೆ. ಇದಕ್ಕೆ ಕರ್ಬೇವಿನ ಸೊಪ್ಪು ಹಾಕೋಣ. ನಮ್ ಧನಿಯಾ ಏನಾಗ್ತಾ ಇದೆ? ಧನಿಯಾನು ಆಯ್ತು. ಧನಿಯಾನು ಆಯ್ತಾ? ಕಮ್ಮಂತಿದೆ ಅಲ್ವಾ? ಹೌದು. ಹಾಕೋಣ. ಓಕೆ. ಇದ್ರಲ್ಲೀಗ ಮೆಣಸಿನ್ಕಾಯಿ, ಇದ್ರಲ್ಲಿ ಮೆಣಸಿನ್ಕಾಯಿ ಅಂಡ್ ಇದ್ರಲ್ಲಿ ಕರಿಬೇವು. ಇದ್ರಲ್ಲಿ ಕರಿಬೇವು. ಇದನ್ನು ಹಂಗೆ ನಿಧಾನಕ್ಕೆ, ಇಲ್ಲಾಂದ್ರೆ ಪುಡಿ ಕರೆಕ್ಟಾಗಿ ಆಗಲ್ಲ. ಕ್ರಿಸ್ಪಿ ಬರಬೇಕು ಪುಳಿಯೋಗರೆ. ಹೌದು. ಪುಳಿಯೋಗರೆ ತಿನ್ಬೇಕಂತ ಮನ್ಸಾಗಿದೆ. ನಮ್ಮಮ್ಮ ಮಾಡಿಟ್ಟಿದಾರಲ್ಲ ಗೊಜ್ಜಲು, ಏನಕ್ಕಂದ್ರೆ ತುಂಬಾ ಚೆನ್ನಾಗಿದೆ. ಬಟ್ ಇವತ್ತು ಮೊಸರನ್ನ ಮಾಡೋಣ ಸತ್ಯ. ಇಲ್ಲ, ಇವತ್ತು ನನಗ್ ಪುಳಿಯೋಗರೆ, ಇವ್ರಿಗೆ ಮೊಸರನ್ನ. ಪುಳಿಯೋಗರೆ ಮಾಡಕ್ಕಾಗಲ್ಲ. ಇವ್ರಿಗೆ ಏನ್ ಇಷ್ಟ ಅದನ್ನ ತಿನ್ಬೇಕು, ನನಗೆ ಏನ್ ಇಷ್ಟ ಅದನ್ನ ತಿನ್ಬೇಕು. ಮೊಸರನ್ನಕ್ಕೆ ಅನ್ನ ಮೆತ್ತಗೆ ಮಾಡಿಟ್ಟಿದ್ದೀನಿ, ಪುಳಿಯೋಗರೆ ಮಾಡಕ್ ಬರಲ್ಲ. ನಂಗೆ ಮೆತ್ತಗಿದ್ರು ನಾನು ಪುಳಿಯೋಗರೆ ತಿಂತೀನಿ. ನೀರ್ ಹಾಕೊಂಡು ಗಂಜಿ ಮಾಡ್ಕೊಂಡು ಕುಡಿಬೇಕಷ್ಟೆ. ಓಕೆ ಗಾಯ್ಸ್, ನಮ್ಮಮ್ಮ ಸುಮಾರು ಹೊತ್ತು ಹೊರದಿದ್ದಾರೆ. ಮಾಸ್ಕ್ ಹಾಕೊಂಡ್ ಮಾಡಿ. ಓಕೆ. ಇದೂ ಆಗಿದೆ. ಇದನ್ನ ಅದಕ್ಕೆ ಈ ತಣ್ಣಗಾಗಿದೆ, ನಾವು ತಣ್ಣಗ್ ಮಾಡಕ್ ಇಟ್ಟಿದ್ವಿ. ನೋಡಿ ಸಿಕ್ಕಾಡೆ ಕ್ರಿಸ್ಪಿ ಆಗಿದೆ. ಈಗ ತೋರಿಸ್ತೆ ನೋಡಿ. 2 ತುಂಡು ಚಕ್ಕೆ. ಓಕೆ. 1 ಸ್ಪೂನ್ ಅರಿಶಿನ. ನಾವಿದು ಮನೆಯಲ್ಲೇ ಮಾಡಿರೋ ಅರಿಶಿನ. ಹೌದು. ಅಂಡ್ ಅದಕ್ಕೆ ಬರ್ತಾ ಇದೆ 1 ಚಮಚ ಹಿಂಗ್. ಈಗ ಪುಡಿ ಮಾಡ್ಕೊಂಡು ಬರೋಣ, ಆಯ್ತಾ? ಓಕೆ. ಎಲ್ಲ ಪುಡಿ ಆದ್ಮೇಲೆ ತೋರ್ಸೋಣ. ಗೈಸ್, ನಮ್ ಸಾಂಬಾರ್ ಪುಡಿ ಆಗಿದೆ. ಕಲರ್ ಮಾತ್ರ ಸಕ್ಕತ್ತಾಗಿ ಬಂದಿದೆ. ಇವಾಗ ಇದನ್ನ ಯೂಸ್ ಮಾಡಿ ಒಂದ್ ಸಾರು ಮಾಡ್ಬಿಡೋಣ. ಓಕೆನಮ್ಮ? ಫಸ್ಟ್ ದೊಡ್ಡ ಮಿಕ್ಸಿಯಲ್ಲಿ ರುಬ್ಬಿ ಆಮೇಲೆ ಚಿಕ್ಕ ಮಿಕ್ಸಿಯಲ್ಲಿ ರುಬ್ಬಿದೀವಿ. ಎಸ್. ಇಲ್ಲಾಂದ್ರೆ ಪುಡಿ ಆಗಲ್ಲ ಬರೀ ದೊಡ್ಡ ಮಿಕ್ಸಿಯಲ್ಲಿ. ಹೌದು ನೋಡಿ. ವಾವ್. ಈಗ ಆರ್ಲಿ, ಅದು ಬಿಸಿ ಇರುತ್ತಲ್ಲ, ಹಾ, ಆರ್ಲಿ. ಒಂದ್ ಸಿಂಪಲ್ ಆಗಿರೋ ಒಂದು ಬೇಳೆ ಸಾರು ತೋರಿಸ್ತೀನಿ. ತರಕಾರಿ ಏನು ಇಲ್ಲದೆ ಇದ್ದಾಗ ಈಗ ನಾವು ಮಾಡಿರೋ ಸಾಂಬಾರ್ ಪುಡಿ ಹಾಕಿ ಮಾಡೋಣ. ಓಕೆ. ಒಂಚೂರು ತುಪ್ಪ ಹಾಕೊಂಡಿದೀನಿ, ಆಯ್ತಾ? ಸಾಸಿವೆ, ಜೀರಿಗೆ, ಸಾಸಿವೆ ಮತ್ತೆ ಜೀರಿಗೆ 2 ಹಾಕೊಂಡು, ಕರಿಬೇವು, ಬೆಳ್ಳುಳ್ಳಿ, ನಾವು ಟೊಮ್ಯಾಟೊ, ಈರುಳ್ಳಿ, ಅರಿಶಿನ, ಬೇಳೆ ಓಕೆ ಬೇಯಿಸ್ಕೊಂಡಿದ್ದು, ಆಯ್ತಾ? ಬೇಯಿಸ್ಕೊಂಡಿದ್ದೀವಿ ಅಷ್ಟೇ. ಈಗ ಇದನ್ನ ಇದಕ್ಕೆ ಹಾಕ್ತೀನಿ. ಹುಣಸೆ ನೀರು. ಈಗ ನೋಡು, ನೀರು ಹಾಕಿದ್ದೀನಿ. ಓಕೆ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ. ಓಕೆ. ಈಗ ಸೊ ಇವಾಗ ನಾವು ಮಾಡಿರೋ ಸಾಂಬಾರ್ ಪುಡಿ 1 ಚಮಚ, ಇನ್ನೊಂದು ಸ್ವಲ್ಪ, ಆ್ಯಂಡ್ ಇನ್ನೊಂದು ಸ್ವಲ್ಪ ನೀರು ಬೇಕಾದ್ರೆ ಇನ್ನೊಂದು ಸ್ವಲ್ಪ ನೀರು. ಸೊ ಇವಾಗ ನಾವು ಹಾಕ್ತೀವಿ ಉಪ್ಪು, ಆ್ಯಂಡ್ ಒಂಚೂರು ಕೊತ್ತಂಬರಿ ಸೊಪ್ಪು, ಆ್ಯಂಡ್ ಕೊಬ್ಬರಿ ತುರಿ. ಸ್ವಲ್ಪ ಕೊಬ್ಬರಿ ತುರಿ ಅಷ್ಟೇ. ಇದೇನು ರುಬ್ಬೋದೆಲ್ಲ ಬೇಡ. ಇದು ಸಿಂಪಲ್ ಆಗಿರೋ ಒಂದು ಸಾಂಬಾರು, ಅರ್ಜೆಂಟಿಗೆ ಮಾಡೋ ಅಂಥದ್ದು. ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ರುಬ್ಬೋದೆಲ್ಲ ಏನು ಬೇಡ, ತರಕಾರಿನೂ ಏನು ಬೇಡ. ಓಕೆ. ಸೊ ನಮ್ಮ ಸಾರು ಕುದೀತಾ ಇದೆ ನೋಡಿ. ಇವಾಗ ಸಾರನ್ನು ಟೇಸ್ಟ್ ಮಾಡಿಬಿಡೋಣ ಅಲ್ಲ? ಬನ್ನಿ. ನಮ್ಮಮ್ಮ ಟೇಸ್ಟ್ ಮಾಡ್ತಿದ್ದಾರೆ ಸಾರಿಂದು. ಹೇಳಿಮ್ಮ ಹೆಂಗಾಗಿದೆ ಅಂತ ನೋಡೋಣ. ಟೇಸ್ಟ್ ಸಖತ್ತಾಗಿದೆ ಅಲ್ಲ? ತುಂಬ ಚೆನ್ನಾಗಿ ಬಂದಿದೆ. ನೀವು ಮನೇಲಿ ಮಾಡಿಬಿಟ್ಟು ಸಾರು ಮಾಡಿ ಆಮೇಲೆ ನನಗೆ ಕಮೆಂಟ್ ಮಾಡಿ ಹೇಗೆ ಬಂದಿದೆ ಅಂತ. ಎಸ್, ಚೆನ್ನಾಗಿ ಬಂದಿದೆ. ಮೊಸರನ್ನ ಮಾಡ್ತಾ ಇದ್ದೀವಿ. ಆ್ಯಂಡ್ ನಮ್ಮಮ್ಮ ಆದರೂ ಮೊಸರನ್ನದೊಂದು ರೆಸಿಪಿ ತೋರಿಸ್ಬಿಡೋಣ ಕ್ವಿಕ್ ಆಗಿ ಅಂತ. ಸೊ ಸಾಂಬಾರ್ ಪುಡಿ ಮಾಡ್ತಾ ಮಾಡ್ತಾ ಬೇರೆ ಅಡುಗೆ ಮಾಡೋಕ್ಕೆ ಟೈಮ್ ಆಗಿಲ್ಲ ನಮಗೆ. ಸೊ ಇವತ್ತು ಮೊಸರನ್ನನೇ ಬನ್ನಿ ಮಾಡೋಣ. ಚೆನ್ನಾಗಿರುತ್ತೆ, ಆ್ಯಕ್ಚುಲಿ ಚೆನ್ನಾಗಿರುತ್ತೆ. ಮೊಸರನ್ನ ಅಂದರೆ ಬರೀ ಮೊಸರು ಅನ್ನ ಅಲ್ಲ ತಾನೇ? ಇಲ್ಲ, ಒಂದು ಸಣ್ಣ ಒಗ್ಗರಣೆ. ಒಂದು ಸಣ್ಣ ಒಗ್ಗರಣೆ. ಏನೇನು ಬೇಕು ಅದಕ್ಕೆ? ಸಾಸಿವೆ, ಉದ್ದಿನಬೇಳೆ, ಕರಿಬೇವು, 1 ಹಸಿಮೆಣಸು, ಇಂಗು, ಗೋಡಂಬಿ,
ಕೊತ್ತಂಬರಿ ಸೊಪ್ಪು, ಸ್ವಲ್ಪ ದಾಳಿಂಬೆ, ಮೊಸರು, ಮೆತ್ತಗಿರೋ ಅನ್ನ. ಓಕೆ ಮಾಡೋಣ. ಸ್ವಲ್ಪ ತುಪ್ಪನೇ ಹಾಕಬೇಕು. ಓಕೆ, ಸೊ ಸ್ವಲ್ಪ ತುಪ್ಪ ತಗೊಂಡಿದ್ದೀವಿ. ತುಪ್ಪದಲ್ಲೇ ಒಗ್ಗರಣೆ ಹಾಕ್ಬೇಕಿದು. ಓಕೆ, ಸೊ ಸಾಸಿವೆ 1 ಚಮಚ, ಉದ್ದಿನಬೇಳೆ 1 ಚಮಚ, ಅರ್ಧ ಚಮಚ ಸಾಸಿವೆ, ಅರ್ಧ ಚಮಚ ಉದ್ದಿನಬೇಳೆ. ಓಕೆ, ಸಾರಿ ಗೈಸ್. ಒಂದೇ ಒಂದು ಹಸಿಮೆಣಸು, ಕರಿಬೇವು, ಗೋಡಂಬಿ. ರೆಡಿ ಆಯ್ತು, ಒಗ್ಗರಣೆ ರೆಡಿ ಆಯ್ತಾ. ಅನ್ನ ಸೊ ನಮ್ಮ ಮೊಸರಿಗೆ ಅನ್ನ ಹಾಕೋಣ. ತುಂಬಾ ಮೆತ್ತಗಿರ್ಬೇಕು ಅನ್ನ. ಹೌದು, ಚೆನ್ನಾಗಿರುತ್ತೆ. ದಾಳಿಂಬೆ, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಇಂಗು ಅಂಡ್ ನಮ್ಮ ಒಗ್ಗರಣೆ. ನಾನು ಅನ್ನಕ್ಕೆ ಉಪ್ಪು ಹಾಕಿದ್ದೆ, ಹಾಗಾಗಿ ಈಗ ಸ್ವಲ್ಪ ಹಾಕ್ತಾ ಇದ್ದೀನಿ. ಓಕೆ, ಪಾತ್ರೆ ಚಿಕ್ಕದಾಯ್ತು ಅಲ್ವಾ? ಚಿಕ್ಕ ಪಾತ್ರೆ ಕಲ್ಸೋನು. ಮೊದಲು ಹಳೆ ಕಾಲದಲ್ಲಿ ಪಾತ್ರೆ ಚಿಕ್ಕದ್ ಕೊಟ್ಟು ಐಟಮ್ ಜಾಸ್ತಿ ಕೊಟ್ಟು ಹೆಂಗ್ ಕಲಿಸ್ತಾಳೆ ಅಂತ ಹೆಣ್ಣು ನೋಡಕ್ ಬಂದಾಗ ನೋಡೋರಂತೆ. ನಮ್ಮಮ್ಮ ಇದನ್ನೇ ಹೇಳ್ತಿರ್ತಾರೆ ಗೈಸ್. ಏನ್ ಮಾಡ್ಲಿ ಹೇಳಿ, ದೊಡ್ಡ ಪಾತ್ರೆ ತಗೊಂಡ್ರಿ ಏನಾಗತ್ತಪ್ಪ ಅಂದ್ರೆ ಎಷ್ಟು ನಾಜೂಕಾಗಿ ಸಂಸಾರ ಮಾಡ್ತಾರೆ ಅಂತ ನೋಡೋದು. ಎಷ್ಟೊಂದು ಖಾರ ರುಬ್ಬಿಟ್ಟು ನೋಡೋರಂತೆ, ಕಲ್ಲಿಂದ ಈಚೆ ಬರತ್ತ ಅಂತ ಆಗಿನ ಕಾಲದಲ್ಲಿ. ಸದ್ಯ ನಮ್ಮಮ್ಮನೇ ಆಗಿನ ಕಾಲದಲ್ಲಿ ಹುಟ್ಟಿದ್ರು, ನಾನಲ್ಲ. ದೋಸೆ ಹಿಟ್ಟು ಒದಗತ್ತ ಇವ್ರ ಕೈಯಲ್ಲಿ ಅಂತ ನೋಡೋರಂತೆ. ಒದಗಿದ್ರೆ ಮನೆ ಒದಗತ್ತೆ ಅಂತ. ವಾವ್, ಮೊಸರನ್ನ ಸಕ್ಕತ್ತಾಗಿದೆ. ಏನೇನ್ ನೋಡೋರು. ನೋಡಿ, ನಾನು ಪಾಸ್ ಆಗಿದ್ದೀನಿ ಹೆಣ್ಣು ನೋಡೋ ಶಾಸ್ತ್ರದಲ್ಲಿ. ತಡೀರಿ, ನಮ್ಮ ಆಡಿಯನ್ಸ್ ಇವಾಗ ಕಾಮೆಂಟ್ ಹಾಕ್ತಾರೆ. ಸೊ ಗೈಸ್, ನಮ್ ಡಿಲಿಷಿಯಸ್ ಮೊಸರನ್ನ ರೆಡಿ ಇದೆ. ನೀವು ಇದನ್ನ ಮಾಡ್ಕೊಂಡು ತಿನ್ನಿ. ಮಕ್ಳಿಗೆ ಮಾಡ್ಕೊಡಿ ಸಮ್ಮರ್ ಅಲ್ಲಿ ತಣ್ಣಗೆ. ಸಾಂಬಾರ್ ಪುಡಿ ಈ ತರ ನಾನು ಮಾಡಿದ್ದೀನಿ. ಇನ್ನು ನಮ್ಮ ಹಾಸನ ಕಡೆ ಕಡಲೆಕಾಳು ಮತ್ತು ಹೆಸರು ಕಾಳು, ಇಲ್ಲ ಹೆಸರು ಕಾಳು ಬದಲು ಸ್ವಲ್ಪ ಹೆಸರು ಬೇಳೆ ಎಲ್ಲ ಮಿಕ್ಸ್ ಮಾಡ್ತಾರೆ. ನಾನು ಮಾಡಲ್ಲ, ನಮ್ದು ಈ ಥರ ಮಾಡ್ತೀನಿ. ಆ ಥರನೂ ಮಾಡ್ಕೋಬೋದು. ನಿಮಗೆ ಬೇಕಂದರೆ ಒಂದೊಂದು ಮುಷ್ಟಿ ಕಾಳುಗಳು ಹಾಕ್ಕೊಳ್ಳಿ. ನೋಡಿ, ಟ್ರೈ ಮಾಡಿಬಿಟ್ಟು ನಂಗೆ ಕಮೆಂಟ್ ಮಾಡಿ ಹೇಗೆ ಬಂದಿದೆ ಅಂತ ಹೇಳಿ. ಬರೀ ಬ್ಯಾಡ್ಗೆ ಹಾಕೋಬೋದು, ಬ್ಯಾಡ್ಗೆ ಹಾಕೊಳ್ಳೋರು ಬರೀ ಬ್ಯಾಡ್ಗೆ ಹಾಕೋಬೋದು. ನಮಗೆ ಸ್ವಲ್ಪ ಖಾರ ತಿನ್ನೋರು ಅಂಥೇಳಿ ನಾನು ಗುಂಟೂರು ಮಿಕ್ಸ್ ಮಾಡಿದ್ದೀನಿ. ನಿಮಗೆ ಸ್ವಲ್ಪ ಸಪ್ಪೆನೇ ಬೇಕು, ಕಲರ್ ಮಾತ್ರ ಚೆನ್ನಾಗಿ ಬೇಕು ಅಂದರೆ ಬರೀ ಬ್ಯಾಡ್ಗೆ ಹಾಕ್ಕೊಳ್ಳಿ. ಖಾರ ಮಾತ್ರ ನಿಮ್ಮ ಮನೆಯಲ್ಲಿ ಯಾವ ಥರ ತಿಂತಾರೆ ಅದ್ರ ಮೇಲೆ ಕ್ವಾಂಟಿಟಿನ ಹಾಕ್ಕೊಳ್ಳಿ. ನಿಮ್ಗೆ ಇಷ್ಟ ಆದರೆ ಕಮೆಂಟ್ ಮಾಡಿ ಹೇಳಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್.